ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಜಿಲ್ಲಾ ಕ್ರೀಡಾಂಗಣ ದಿನದಿಂದ ದಿನಕ್ಕೆ ಜೀರ್ಣಾವಸ್ಥೆಗೆ ದಾರಿಯಾಗ್ತಾ ಇದ್ದು, ತುತ್ತಾಗಿ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ವಾರದ ಗಡುವು ಕೊಟ್ಟಿದ್ದಾರೆ. ಕ್ರೀಡಾಂಗಣಕ್ಕೆ ಭೇಟಿ ಕೊಟ್ಟು ಒಳ ಹೊರ ಭಾಗವನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಜಿಲ್ಲಾ ಕೇಂದ್ರವಾಗಿ 15 ವರ್ಷವಾದರೂ ಕೂಡ ಅಭಿವೃದ್ಧಿ ಮರೀಚಿಕೆಯಂತಾಗಿದ್ದು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕ್ರೀಡಾಂಗಣದ ನಿರ್ವಹಣೆಯಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಅಂತ ಆರೋಪಿಸಿದ್ರು. ಕ್ರೀಡಾಂಗಣದಲ್ಲಿ ವಾಕಿಂಗ್ ಟ್ರ್ಯಾಕ್ ಇಲ್ಲ, ಚರಂಡಿ ಸ್ವಚ್ಛವಾಗಿಲ್ಲ, ವಾಹನ ನಿಲುಗಡೆ ವ್ಯವಸ್ಥೆ ಅಸ್ತವ್ಯಸ್ತ, ಸಮದಟ್ಟ ಆಟದ ಮೈದಾನ ಕೊರತೆ, ಆರ್ಒ ಪ್ಲಾಂಟ್ ದುರಸ್ತಿ ಆಗದೆ ಬಿದ್ದಿದೆ ಅಂತ ಅವರು ಹೇಳಿದ್ದಾರೆ. ನಿರಂತರ ಮಳೆಯಿಂದಾಗಿ ಒಳ ಹೊರ ಭಾಗದಲ್ಲಿ ಗಿಡಗಂಟಿಗಳು ಬೆಳೆದು ವಿಷ ಜಂತುಗಳ ಹಾವಳಿ ಹೆಚ್ಚಾಗಿದೆ. ಒಳಭಾಗದ ಡಾಂಬರ್ ರಸ್ತೆ ಹಾಳಾಗಿದ್ದು, ಕಟ್ಟಡಗಳು ಶಿಥಿಲಗೊಂಡಿದೆ. ಖೋಖೋ ಹಾಗೂ ಬಾಸ್ಕೆಟ್ಬಾಲ್ಗೆ ಪ್ರತ್ಯೇಕ ಮೈದಾನಗಳು ಇಲ್ಲ. ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳಿಗೆ ಕುಳಿತುಕೊಳ್ಳಲು ಬೇಕಾದ ಆಸನಗಳ ಕೊರತೆ ಇದೆ. ಕ್ರೀಡಾಭಿಮಾನಿಗಳಿಗಾಗಿ ಹಾಕಿರುವ ಆಸನಗಳಿಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡಿಲ್ಲದೆ ಬಿಟ್ಟಿದ್ದು, ಮೇಲ್ಭಾಗದ ಶೀಟ್ ಹ್ಯಾಂಗರ್ಗಳಿಗೆ ಬಣ್ಣ ಹಾಕದೇ ಇರುವ ಕಾರಣ ತುಕ್ಕು ತಗುಲುತ್ತಿದೆ. ಜೊತೆಗೆ ಕ್ರೀಡಾಂಗಣದಲ್ಲಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇರುವುದು ಗಂಭೀರ ಸಮಸ್ಯೆಯಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ವಾರದ ಒಳಗೆ ಸೌಕರ್ಯವನ್ನ ಸುಧಾರಿಸದಿದ್ದರೆ ಡಿಸೆಂಬರ್ 3ರಂದು ರಾಜ್ಯ ಯುವ ಜನೋತ್ಸವ ಉದ್ಘಾಟನೆಗೆ ಆಗಮಿಸುವ ಮುಖ್ಯಮಂತ್ರಿ ಎದುರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಗುತ್ತೆ ಅಂತ ಉಮೇಶ್ ಕೆ ಮುದ್ನಾಳ್ ಹಾಗೂ ಚಂದ್ರಶೇಖರ್ ತಂಬಾಕೆ ನೇತೃತ್ವದಲ್ಲಿ ಚಿತ್ತಾಪುರ ರಸ್ತೆಯ ಶ್ರೀ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ತಂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಆಗಿ ಸುಮಾರು 15 ವರ್ಷ ಗಳಿಸಿದರೂ ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗ್ಯದ ತಪ್ಪಾಗಲ್ಲ. ಕ್ರೀಡಾಂಗಣದ ಒಳಗಡೆ ಡಾಂಬರ್ ರಸ್ತೀಕರಣ ಹಾಳಾಗಿ ಹೋಗ್ಯದ. ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಚರಂಡಿ ತುಂಬಿ ಗಬ್ಬೆದ್ನ ಹರ್ಲಕತ್ತದ. ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಯಾವುದು ವಾಕಿಂಗ್ ಟ್ರ್ಯಾಕ್ ಇಲ್ಲ. ಆಮೇಲೆ ವಿದ್ಯುತ್ ಸಂಪರ್ಕ ಎಲ್ಲ ಹಾಳಾಗಿ ಹೋಗ್ಯವ. ಆಮೇಲೆ ಎಲ್ಲ ಕಡೆಗೆ ಐಮಾಕ್ಸ್ ಹಾಕಬೇಕು. ಆಮೇಲೆ ಆರೋ ಪ್ಲಾಂಟ್ ಕೆಟ್ಟೋಗ್ಯದ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಏನದ ಅಂದರೆ ಒಳಗಡೆ ಏನದ ಆ ಜನ ಕ್ರೀಡಾ ವೀಕ್ಷಣೆಗೆ ಬಂದಿರತಕ್ಕಂಥ ಕೂಡೋರಿಗೆ ಏನದ ಆಸನಗಳು ಯಾವುದೇ ಪ್ಲಾಸ್ಟರ್ ಆಗಿಲ್ಲ. ಮೇಲ್ಗಡೆ ಆಗಿರ್ತಕ್ಕಂಥ ಟೀನ್ ಹಾಕಿರ್ತಕ್ಕಂಥ ನೆರಳಿನ ವ್ಯವಸ್ಥೆ ಮಾಡೋಕೆ ಅದಕ್ಕೆ ಎಂಗ್ಲೇರ್ಗೆ ಅರ್ಧಕ್ಕೆ ಕಲರೇ ಹೊಡೆದಿಲ್ಲ. ಆಮೇಲೆ ಅಲ್ಲಿ ಏನದ ಅಂದರೆ ನಿರಂತರ ಮಳೆನಿಂದ ತಪ್ಪಲ ಗಿಡಗಂಟಿಗಳು ಬೆಳೆದವು, ಅದರಲ್ಲಿ ವಿಷ ಜಂತುಗಳದ, ಅದನ್ನು ಕೂಡ ಸ್ವಚ್ಛತೆ ಮಾಡಬೇಕು. ಅದರಲ್ಲಿ ಏನದ ಕ್ರೀಡಾಪಟುಗಳಿಗೆ ಮೈದಾನ ಸರಿಯಾಗಿಲ್ಲ, ಯಾಕಂದ್ರೆ ಮಳೆ ಬಂದರೆ ನೀರು ನಿಂದಿರ್ತಾವ. ಆಮೇಲೆ ಆಟಗಾರಿಗೆ ಏನದ ವಿಶೇಷ ಖೋಖೋ ಆಗಿರೋ ಇನ್ನೋದು ಆಟದ ಮೈದಾನಗಳಿಲ್ಲ, ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಆಗಬೇಕು ನಿರಂತರ. ಇಲ್ಲದಿದ್ದರೆ ಏನದಂದರೆ ಇವತ್ತು 1 ವಾರ ಅಂದರೆ 30ನೇ ತಾರೀಕು ಒಳಗೆ ಗಡುವು ಕೊಟ್ಟಿದ್ದೀವಿ. ಇವತ್ತು ಏನಾದರೂ ಚಿತ್ತಾಪುರ ರಸ್ತೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ 30ನೇ ತಾರೀಕದೊಳಗೆ ಇವೆಲ್ಲ ಕೆಲಸ ಮಾಡಬೇಕು. ಮಾಡದಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕು ಯಾದಗಿರಿ ಬರ್ತಕ್ಕಂಥ ಪ್ರವಾಸದಲ್ಲಿ ಇದನ್ನು ಸರಿಯಾಗಿ ಪಡಿಸಲಿಲ್ಲ ಅಂದರೆ ಆ ಮುಖ್ಯಮಂತ್ರಿಗೆ ವಿರುದ್ಧ ಏನದ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದು ಇವತ್ತು ನಿರ್ಧಾರ ತೆಗೆದುಕೊಂಡಿವಿ. 30 ತಾರೀಕು ಮಾಡಿದರೆ ಸರಿ, ಮಾಡಲಿಲ್ಲ ಅಂದರೆ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದಕ್ಕಂತ ನಿರ್ಧಾರ ಇವತ್ತು ತೊಗೊಂಡಿವಿ. ಇದರ ಎಚ್ಚರಿಕೆಗೆ ಮಾಡಿದರೆ ಸರಿ, ಮಾಡಲಿಲ್ಲ ಅಂದರೆ ನಾವು ನಿರಂತರ ಕ್ರೀಡಾಪಟುಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೀವಿ. ಜಿಲ್ಲಾ ಕ್ರೀಡಾಂಗಣ ಯಾದಗಿರಿ ಹೆಸರಿಗೆ ಮಾತ್ರ ದೊಡ್ಡ ಜಿಲ್ಲಾ ಕ್ರೀಡಾಂಗಣ ಅಂತ ಕಟ್ಟಡ ಮಾಡಿದ್ದಾರೆ, ಆದರೆ ನಿರ್ವಹಣೆ ಮಾತ್ರ ಸೊನ್ನೆ. ಹಿರಿಯ ನಾಗರಿಕರು ಅಲ್ಲಿ ವಾಯುವಿಹಾರಕ್ಕೆ ಹೋದಾಗ ದಾರಿ ಸರಿಯಾಗಿಲ್ಲ, ಪಾರ್ಥೇನಿಯಂ ಕಳ್ಳಿ ಬೆಳೆದ, ಇನ್ನು ಅಲ್ಲಿ ಲೆವೆಲ್ ಇಲ್ಲ. ಆಮೇಲೆ ಅಲ್ಲಿ ಎಲ್ಲ ವಾಹನಗಳು ತಂದು ಅಡ್ಡಾದಿಡ್ಡಿ ನಿಲ್ಲಿಸಿಬಿಡ್ತಾರೆ. ಈ ವಯಸ್ಸಾದವರು ಒಳಗೆ ಪ್ರವೇಶ ಮಾಡೋದು ಕಷ್ಟ. ಅಕಸ್ಮಾತ್ ಏನಾದರೂ ಅಪಘಾತ ಆಗಿ ಆಂಬುಲೆನ್ಸ್ ಬರಬೇಕಾಯ್ತು ಅಂತಂದ್ರೆ ಅದಕ್ಕೆ ದಾರಿ ಇಲ್ಲಾರ್ದಂಗೆ ಮಾಡಿಬಿಟ್ಟಾರ. ಅದಕ್ಕಾಗಿ ವಾಹನಗಳ ನಿಲುಗಡೆಗೆ ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಚಲೋ ಆಗ್ತದೆ. ಆಮೇಲೆ ವಾಯುವಿಹಾರಕ್ಕೆ ಬಂದಂಥವರಿಗೆ ಒಂದು ಶುದ್ಧ ಗಾಳಿ ತೆಗೆದುಕೊಳ್ಳೋದಕ್ಕಾಗಿ ವಿವಿಧ ತಳಿ ಗಿಡಗಳನ್ನು ಹೆಚ್ಚು ಹಚ್ಚಿ ಈ ವನ ಮಹೋತ್ಸವ ಅಂತ ಮಾಡಿ ಅವನ್ನು ಬೆಳೆಸಿದ್ರೆ ಒಂದು ವಾಯು ಮಾಲಿನ್ಯನೂ ದೂರ ಆಗ್ತದೆ. ಆಮೇಲೆ ಜನರಿಗೆ ಅನುಕೂಲ ಆರೋಗ್ಯ ದೃಷ್ಟಿಯಿಂದ. ಇನ್ನು ಕೂಡುವ ಈ ಪ್ರೇಕ್ಷಕರಿಗೆ ಕೂಡ್ತಕ್ಕಂಥ ಆಸನಗಳು ಸ್ಥಾನದ ವ್ಯವಸ್ಥೆ ಏನಿದೆಲ್ಲ ಅವೆಲ್ಲ ಶಿಥಿಲ ಆಗಿ ರಾಡ್ ತೇಲಿ ಕುಂತವ್ರಿಗೆ ಕೆಳಗೆ ಚುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಅದ. ಇನ್ನು ಮೇಲೆ ಒಳಗಿರ್ತಕ್ಕಂಥ ಆಟದ ಮೈದಾನಗಳು ನಿರ್ದಿಷ್ಟವಾಗಿ ಒಂದು ರೇಖೆ ಹಾಕಿಲ್ಲ, ಸುಣ್ಣ ಹಾಕಿಲ್ಲ, ರನ್ನಿಂಗ್ ಟ್ರ್ಯಾಪ್ಗಳು ಏನವೆಲ್ಲ ಮಾಡಿಲ್ಲ. ಇನ್ನು ಎಲ್ಲಿ ಅಂದ್ರೆ ಅಲ್ಲಿ ನೀರು ಬೆಳೆದು ಮಳೆ ಬಿದ್ದಾಗ ಹಳ್ಳ ಬಿದ್ದಂಗೆ ಆಗಿಬಿಟ್ಟವ, ಒಂದು ಲೆವೆಲ್ ಇಲ್ಲ. ಹೀಗಾಗಿ ಆಟಗಾರರಿಗೆ ಯಾವ ಥರದ ಅನುಕೂಲನೂ ಇಲ್ಲ. ಇನ್ನು ಇಂಡೋರ್ ಗೇಮ್ಸ್ ಅಂತ ಒಂದು ಮಾಡಿದ್ದಾರೆ, ಅಲ್ಲಿ ನಾಮಕೆ ವಾಸ್ತೆ ಇಂಡೋರ್ ಗೇಮ್ಸ್ ಒಳಗೆ ಏನೇನೋ ಅವ, ಆದರೆ ಅವು ಒಂದೂ ಸರಿಯಾದ ಸ್ಥಿತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ.
ಇಂಡೋರ್ ಗೇಮ್ ಕಟ್ಟಡ ಸಹಿತ ಅಲ್ಲಿ ಬಿರುಕು ಬಿಟ್ಟು ಆಗಲೇ ಶಿಥಿಲಾವಸ್ಥೆಗೆ ಬಂದುಬಿಟ್ಟದ. ಕಳಪ ಕಾಮಗಾರಿಯಾಗಿ ಸರ್ಕಾರದ ದುಡ್ಡೇನೋ ಪೋಲಾಗ್ಯದ, ಅದು ಯಾರ ಜೇಬಿಗೆ ಸೇರ್ತೋ ಗೊತ್ತಿಲ್ಲ. ಆದರೆ ಸಾರ್ವಜನಿಕರಿಗೆ ಮಾತ್ರ ಉಪಯೋಗವಾಗ್ತಕ್ಕಂಥ ಸ್ಥಿತಿಗಿಲ್ಲ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಪ್ರಥಮ ಪ್ರಾಶಸ್ತ್ಯ ಅಂತ ತಿಳ್ಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ಜನರಿಗೆ ಅನುಕೂಲ ಆಗ್ತದೆ. ಒಂದು ವೇಳೆ ನೀವು ಅದನ್ನು ಉದಾಸೀನ ಮಾಡಿದರೆ ಇವು ಹಿಂಗೆ ಬರ್ತಾವೆ ಹಿಂಗೆ ಹೋಗ್ತಾವೆ ಅಂತ ತಿಳ್ಕೊಂಡು ನಿರ್ಲಿಪ್ತರಾಗಿಬಿಟ್ಟಿದ್ರೆ ಮುಂಬರುವ ದಿನಗಳಲ್ಲಿ ನಾವು ಇದಕ್ಕಿಂತಲೂ ಉಗ್ರವಾದ ಹೋರಾಟ ಆಗಲಿ, ಕಪ್ಪು ಬಾವುಟ ಪ್ರದರ್ಶನ ಮಾಡೋದಾಗಲಿ, ಇದನ್ನು ಮೇಲಾಧಿಕಾರಿಗಳ ಬಗ್ಗೆ ತರೋದಾಗಲಿ, ಆನಂತರ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ಅಂತಕ್ಕಂಥ ಸಮಾಚಾರವು ಬಂದಿದೆ. ಆಗ ನಾವು ಮತ್ತಿಷ್ಟು ಉಗ್ರವಾದ ಹೋರಾಟ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡಬೇಕಾಗ್ತದೆ. ಅದಕ್ಕಾಗಿ ಸಂಬಂಧಪಟ್ಟವರು ತಕ್ಷಣ ಎಚ್ಚರಾಗಿ ಕಾರ್ಯಪ್ರವೃತ್ತರಾಗಿ ನಮ್ಮ ಈ ಬೇಡಿಕೆಯನ್ನು, ಇದು ಬೇಡಿಕೆ ವೈಯಕ್ತಿಕ ಬೇಡಿಕೆಯಲ್ಲ, ಸಾರ್ವಜನಿಕರ ಬೇಡಿಕೆ, ವಯೋವೃದ್ಧರ ಬೇಡಿಕೆ ಮತ್ತು ಆಟದ ಕ್ರೀಡಾಪಟುಗಳ ಒಂದು ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದನ್ನು ಮಾಡಬೇಕು ಅಂತ ಕಳಕಳಿಯಿಂದ ನಾವು ನಿಮ್ಮಲ್ಲಿ. ಈ ಸಂದರ್ಭದಲ್ಲಿ ದೊಡ್ಡಯ್ಯಸ್ವಾಮಿ, ನಾಗರೆಡ್ಡಿಗೌಡ, ದೇವಣ್ಣಗೌಡ, ಶರಣರಾಂಪುರ, ಶಂಕರಗೌಡ, ಮಹತಿಪ್ಪ, ರಮೇಶ್ ರಾಠೋಡ್, ನಾನಗೌಡ, ಶರಣಪ್ಪ ದೇಸಾಯಿ, ನಾಗೇಂದ್ರಪ್ಪ, ಶರಣಗೌಡ, ಪ್ರಭು, ಪವನ್, ಮರೆಪ್ಪ, ಬನ್ನಪ್ಪ, ಬಸವರಾಜ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.